ಇವತ್ತು ಬೆಳಗ್ಗೆನೆ ಮಾರ್ಕೆಟ್‌ಗೆ ಹೋಗಿ ಬೇಕಾಗಿರೋ ತರಕಾರಿನೆಲ್ಲ ತಗೊಂಡು ಬಂದೆ. ಅದಾದ್ಮೇಲೆ ಒಂದು ಡಿಟಾಕ್ಸ್‌ನಿಂದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿ ಬೆಟ್ಟದ ನೆಲ್ಲಿಕಾಯಿನ ಸಿಕ್ಕಿತ್ತು. ಅದರಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಬಿಸಿ ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ತಿಂಡಿಗೆ ಚಪಾತಿನ ಮಾಡೋಣ ಅಂತ ಚಪಾತಿ ಹಸಿಟ್ಟನ್ನ ಕೂಡ ಕಲಸಿಟ್ಟಿಟ್ಕೊಂಡೆ. ಚಪಾತಿ ಜೊತೆ ಕುಂಬಳಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅಂತ ಕುಂಬಳಕಾಯಿ ಪಲ್ಯನ ಮಾಡೋಣ ಅಂತ ಕುಂಬಳಕಾಯಿನೆಲ್ಲ ಸಣ್ಣದಾಗಿ ಹಚ್ಚಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗಿತ್ತು. ಈ ಥರ ನೆಲ್ಲಿಕಾಯಿನ ಹಂಗೆ ಜಗ್ದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಫಸ್ಟ್ ಟೈಮ್ ಕುಡಿದ್ರೂ ಸ್ವಲ್ಪನೂ ಕಹಿ ಅನಿಸ್ಲಿಲ್ಲ. ಅದಾದಮೇಲೆ ಒಗ್ಗರಣೆಗೆ ಅಂತ ಸಾಸಿವೆ, ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅದಾದಮೇಲೆ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆದಮೇಲೆ ಕುಂಬಳಕಾಯಿನ ಹಾಕಿ ಬೇಕಾದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುಂಬಳಕಾಯಿ ಸಾಫ್ಟಾಗಿ ಬೇಯೋ ತನಕ ಬೇಯಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಪಲ್ಯ ರೆಡಿ ಆದಮೇಲೆ ಚಪಾತಿನೂ ಕೂಡ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ವ್ಲಾಗ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.